Excuse me, guys. May I come in? ಅಯ್ಯ ಕೂತ್ಕೊಳ್ಳಿ. ಓಂ ಭೀಂ ಫಟ್ ಫಟಾಫಟ್ ಸ್ವಾಹಾಯ ಸ್ವಾಹಾಯ. ಏನೇ ಇದು? ಏನೇ ಮಾಡ್ತಿದ್ಯಾ? ಹಾಸಿನಿ, ಫಟ್. ಬಾಯಿಯೊಳಗೆ ಹಾಕ್ತಿದ್ಯಲ್ಲೇ. ಕಪ್ಪೆ ತರ ನಿಮಗ್ ಬಾಯಿ ಯಾರು ತೆಗೆ ಕೇಳಿದ್ದು? ನಾನೇನಾದ್ರು ಸ್ವೀಟ್ ತಿನ್ನಿಸ್ತಿದ್ದೀನಾ? ಏಯ್, ಪೌಡರ್ ಹಾಕ್ತೀಯ ಅನ್ಕೊಂಡ್ರೆ ಧೂಪ ಹಾಕ್ತಂಗ್ ಹಾಕ್ತಿದ್ಯಲ್ಲೇ. ಇನ್ನು ಟ್ರೀಟ್ಮೆಂಟ್ ಪೂರ್ತಿ ಆಗಿಲ್ಲ, ಕಣ್ ತೆಗಿಬೇಡಿ. ನಾನ್ ನಿಮ್ಗೆ ಪರಿಹಾರ ಕೊಡ್ತಿದ್ದೀನಲ್ವಾ? ಏಯ್, ಏನ್ ಮಾಡ್ತಿದ್ಯೆ? ಮಾಮ್, ಬೆಕ್ಕು ಬಾಲ್ದಲ್ಲಿ ಸಾವಿರದಾಗ ಅನಿಸ್ತಿದೆ. ಹೆಚ್ಚಿ ಅದೇನ್ ಹೋಲ್ಕೆನೋ. ನವಿಲ್ಗರಿಯಿಂದ ಸಾಫ್ಟ್ ಆಗಿ ನಿಮ್ ಮುಖದ ಮೇಲೆ ಹಚ್ಚಿಸ್ಕೊಳ್ಳೋದಕ್ಕೆ ನಿಮಗ್ ಅದೃಷ್ಟ ಇರ್ಬೇಕಲ್ವಾ ಅತ್ತೆ? ಮತ್ಯಾವ್ದ್ರಿಂದ ಹಚ್ತಾ ಇದೀಯೇ? ಬ್ರಷ್. ಏಯ್, ಟೂತ್ ಬ್ರಷ್ ಏನೇ ಅದು? ಅಯ್ಯೋ, ನಂಗದ್ ಹೊಳಿಲೇ ಇಲ್ವಲ್ಲ. ಒಂದ್ಸಲ ಕಣ್ಬಿಟ್ ನೋಡಿ. ಮಾಮ್, ಏಯ್, ಇದೇನೆ ಮೇಕಪ್ ಬ್ರಷ್ ಕೂಡ ಅಲ್ಲ. ಏನ್ ಬ್ರಷ್ ಇದು? ಪೇಂಟ್ ಮಾಡೋ ಬ್ರಷ್ ಅತ್ತೆ. ನಿಜ ಹೇಳ್ಬೇಕು ಅಂದ್ರೆ ನಿಮ್ ಮುಖಕ್ಕೆ ಸುಣ್ಣ ಹಚ್ಚೋ ಬ್ರಷ್ ತರ್ಬೇಕು ಅತ್ತೆ. ಯಾಕಂದ್ರೆ ದೊಡ್ಡದಾಗಿ ಗುಂಡ್ಕಲ್ ತರ ಇರತ್ತಲ್ವಾ. ಏಯ್, ಹೋಗು. ಪೇಂಟ್ ಬ್ರಷ್ ಅಲ್ಲಿ ಮುಖಕ್ಕೆ ಹಚ್ತಾರಾ? ಇದೇ ಜಾಸ್ತಿ ನಿಮ್ಗೆ. ಸುಮ್ನೆ. ಮೂಗ್ ಮುರ್ದೋಗುತ್ತೆ ಕಣೆ. ಏನ್ ಬಂಗಾರದ ಮೂಗು? ಈ ಮಂಡು ಮೂಗಿಟ್ಕೊಂಡು ಯಾರನ್ನ ಇಂಪ್ರೆಸ್ ಮಾಡ್ಬೇಕೋ? ಕೂತ್ಕೊಳ್ಳಿ. ಅತ್ತೆ, ಹಚ್ಚಿಸ್ಕೊಳ್ಳಿ. ಇರು. ಏಯ್, ನಿನಗೆ ಹೇಳ್ದೆ ತಾನೆ ಇವಳನ್ನ ಒಳಗಡೆ ಬಿಡ್ಬೇಡ ಅಂತ. ಏಯ್, ನೀನ್ ಹೋಗೇ ಇಲ್ಲಿಂದ. ಸರಿ, ನೀವೇ ಹಚ್ಕೊಳ್ಳಿ, ನಾನು ಹೋಗ್ತೀನಿ. ಹೋಗ್ ನೀನ್. ತಗೊಳ್ಳೋದು ಅರ್ಧ ಸೆಕೆಂಡ್ ಕೆಲ್ಸ. ಐಡಿಯಾ ಚೆನ್ನಾಗಿದೆ ಅಲ್ಲ? ತಗೋ ತಗೋ ತಗೋ, ಹೋಗು 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 ಹೋಗು.
ಇದೇನ್ ಹೀಗ್ ನೋಡ್ತಿದ್ದಾಳೆ? ನೋಡ್ಲಿ, ಇವಳಿಗಿನ್ನು ಮಾತ್ ಬರಲ್ವಲ್ಲ, ಯಾರಿಗ್ ಹೇಳ್ತಾಳೆ? ಹೇಳಕ್ಕೂ ಆಗಲ್ಲ. ಮುಖಕ್ಕೆ ಯಾಕೆ? ಇಡೀ ಬಾಡಿಗೆ ಸ್ಪ್ರೇ ಮಾಡೋಣ. ಹೇ ಅಯ್ಯೋ ಮಾಮ್, ಏನ್ ಮಾಡಿದ್ಲು ಮಾಮ್? ಅದೇನ್ ಸುಮನ ಹಾಗ್ ಸ್ಪ್ರೇ ಮಾಡ್ದೆ? ಸುಟ್ಟು ಬೂದಿ ಆಗ್ಲಿ ಬಿಡಿಯತ್ತೆ. ಮುಂದಿನ ಜನ್ಮದಲ್ಲಿ ನಮ್ ತಂಟೆಗ್ ಮಾತ್ರ ಅಲ್ಲ, ನಮ್ ಮನೆಗೂ ಬರ್ಬಾರ್ದು. ಮತ್ತ ಅಷ್ಟೊಂದು ಸ್ಪ್ರೇ ಮಾಡ್ಬಿಟ್ಟೆ. ಸ್ವಲ್ಪ ದೂರ ನಿಂತ್ಕೊಂಡೆ ಆರತಿ ತಗೊಂಡೋಗ್ ಕೊಡು. ನನ್ನ ಎಚ್ಚರಿಕೆಲ್ ನಾನು ಇರ್ತೀನಿ ಬಾಬಾ, ನಿಮ್ಮ ಹುಷಾರಲ್ಲಿ ನೀವಿರಿ. ತಗೊಳ್ಳಿ. ಸರಿ. ನಡಿಯೋ. ಸರಿ ಮಾಮ್, ಬನ್ನಿ. ನಡಿ. ನೋಡಿದ್ರ ನಾವು ಟಿಫಿನ್ ಏನು ಊಟ ಏನು ಅಂತ ಯೋಚನೆ ಮಾಡ್ತಾನೆ ಇರ್ತೀವಿ, ಆದ್ರೆ ತಂಗ್ಯವ್ವ ಭಗವಂತನ ಸ್ಮರಣೆ ಮಾಡ್ತಾ ಇದ್ದಾಳೆ. ಈ ಹುಡುಗಿ ಕುತ್ಕೊಂಡ್ ನಿದ್ದೆ ಮಾಡ್ತಾ ಇದ್ದಾಳ ಏನ್ರಿ? ಮಾತು ಇಲ್ಲ, ಕತೆನೂ ಇಲ್ಲ. ಚಿಕ್ಕಮ್ಮ ಅವಳು ಧ್ಯಾನದಲ್ಲಿದ್ದಾಳೆ. ಹಾಲಲ್ಲಿ ಒಳ್ಳೆ ಸುವಾಸನೆ ಬರ್ತಿದ. ಎಸ್ ಬ್ರೋ, ಪರ್ಫ್ಯೂಮ್ ಆಗ್ದಂಗಿದೆ. ಹಾಗ ಅನ್ನಿಸ್ತಾ ಇದ್ಯಾ? ಸುಮನ ದೇವ್ರ ಮನೇಲಿ ವಿಶೇಷ ಪೂಜೆ ಮಾಡ್ತಾ ಇದ್ದಾಳೆ, ಅದ್ರ ಪ್ರಭಾವ ಅಂತ ನನಗ ಅನ್ನಿಸ್ತಾ ಇದೆ.